HKPDO ಅಂದ್ರೆ ಸಿಂಧನೂರಲ್ಲಿ ಎಕ್ಸಾಮ್ ಸೆಂಟರ್ ಅಲ್ಲಿ ಒಂದು ಕ್ವಶನ್ ಪೇಪರ್ ಕೊಡೋದು ಡಿಲೇ ಆಯ್ತು ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಪ್ರಶ್ನೆ ಮಾಡಿ ಎಕ್ಸಾಮ್ ಸೆಂಟರ್ ಅಲ್ಲಿ ಸುಮಾರು 700 ಇಂದ 800 ಜನ ಎಕ್ಸಾಮ್ಸ್ ಬರ್ದಿಲ್ಲ. ಆ ಎಕ್ಸಾಮ್ ಕ್ವಶನ್ ಮಾಡಿದ್ದಕ್ಕೆ ಸುಮಾರು 12 ಜನದ ಮೇಲೆ FIR ಆಗಿತ್ತು. ಅವತ್ತಿಂದ ಇಲ್ಲಿವರೆಗೂ ನಾನು ಅವ್ರ ಜೊತೆ ಇದ್ದು ಕಂಟಿನ್ಯೂಸ್ ಆಗ ಡೇ ಒನ್ ಇಂದ ಈ ಒಂದು FIR ಆಗಿರೋದ್ರ ಬಗ್ಗೆ ಅದನ್ನ ವಾಪಸ್ ತಗೊಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ವಿ. ಮತ್ತೆ ಧಾರವಾಡದಲ್ಲಿ ಹೋರಾಟ ಮಾಡಿದಾಗು ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿದಾಗು ಆ ಒಂದು FIR ವಾಪಸ್ ತಗೊಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ವಿ. ಅದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದೀವಿ. ಯಾಕೆಂತಂದ್ರೆ ಆ ಕೇಸ್ 12 ಜನದ ಏನಿದೆ, ಆ ಒಂದು ಸಿನ್ನೂರಲ್ಲಿ ಆಗಿರೋಂಥ ಕೇಸು ಕಲಬುರಗಿ ಬೆಂಚ್ ಅಲ್ಲಿ ಕ್ವಾಶಿಗೆ ಹಾಕೊಂಡಿದ್ರು. ಬಟ್ ಅದ್ರ ತುಂಬಾ ಡಿಲೇ ಆಗ್ತಾ ಇದೆ ಬಿಕಾಸ್ ವೇರಿಯಸ್ ರೀಸನ್, ಅಡ್ವೊಕೇಟ್ಸ್ ಇರ್ಬೋದು, ಮತ್ತೆ ಕೋರ್ಟ್ ಅಲ್ಲಿ ಒಂದು ಏನು ಹಿಯರಿಂಗ್ ದಿನ ಹೋಗದೆ ಇರೋಂಥದ್ದು, ಈ ವಿಚಾರವಾಗೆಲ್ಲ ಸ್ವಲ್ಪ ಡಿಲೇ ಆಗ್ತಾ ಬರ್ತಿದೆ. ಇದನ್ನೆಲ್ಲ ನಾವು ಇದನ್ನೆಲ್ಲ ನಾವೇನಪ್ಪಾ ಅಂತಂದ್ರೆ ಆದಷ್ಟು ಬೇಗ ಈ ಒಂದು 12 ಜನದ್ದು ಕೇಸ್ ವಾಪಸ್ ತಗೊಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸರ್ಗೆ ಮತ್ತೆ ಇವತ್ತು ಕೂಡ ನಾವು ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ಮನವಿ ಮಾಡ್ಕೊಂಡಿದೀವಿ. ಅದನ್ನ ನೆಕ್ಸ್ಟ್ ವೀಕ್, ಮ್ಯಾಕ್ಸಿಮಮ್ ನೆಕ್ಸ್ಟ್ ವೀಕ್ ಇಲ್ಲಾಂದ್ರೆ ನೆಕ್ಸ್ಟ್ ವೀಕ್ ಒಂದು ಕೇಸ್ ವಾಪಸ್ ತಗೊಂತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಸರ್ ಕೂಡ ಮಾತು ಕೊಟ್ಟಿದ್ದಾರೆ. ಈ 12 ಜನದ್ದು ಯಾಕೆ ಅಂತಂದ್ರೆ 12 ಜನ ಒಬ್ರು ತುಂಬಾ ಇಂಪಾರ್ಟೆಂಟು. ಹಂಗಾಗಿ ನನ್ನ ಮೇಲೆ ಸುಮಾರು ಮೋರ್ ದೆನ್ 60 ಕೇಸ್ ಇದೆ. ನನ್ನ ಮೇಲೆ ಎಷ್ಟು ಕೇಸ್ ಹಾಕಿದ್ರು 60 ಕೇಸ್ ಅಲ್ಲ, ಇನ್ನೂ 100 ಕೇಸ್ ಹಾಕಿದ್ರು ನಾವು ಫೈಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾವು ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಮಾಡೋದು ಮಾತ್ರ, ಕೇಸ್ ಹಾಕಿ ಏನ್ ಜೈಲಿಗೆ ಕಳ್ಸಿದ್ರು ಏನ್ ಮಾಡಿದ್ರು ನಾವಂತೂ ಹೋರಾಟ ಮಾಡೋದು ನಿಲ್ಸಲ್ಲ. ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಏನು ಕೇಸ್ ಹಾಕಿದ್ದಾರೆ ಅದನ್ನ 100% ನಾವು ಖಂಡಿಸ್ತೀವಿ. ಅದನ್ನ ರಿಮೂವ್ ಮಾಡೋ ತನಕ ನಾವು ಹೋರಾಟ ಮಾಡ್ತೀವಿ. ಈವನ್ ಸರ್ಕಾರ ಗೌರ್ಮೆಂಟ್ ಕೂಡ ಅಕ್ಸೆಪ್ಟ್ ಮಾಡಿದೆ. ಅದನ್ನ ಆದಷ್ಟು ಬೇಗ ಮಾಡಿಸ್ತೀವಿ. ಯಾಕೆಂದ್ರೆ 12 ಜನ ಡೇ ಒನ್ ಇಂದ ಇಲ್ಲಿವರೆಗೂ ಅಕ್ಷ ಸಂಘಟನೆಯಿಂದ ಅವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ಕೊಂಡ್ ಬಂದಿದೀವಿ. ಮುಂದೇನು ಅವ್ರ ಪರವಾಗಿ ಏನೇ ಆದ್ರೂ ಯಾವುದೇ ಕಾರಣಕ್ಕೂ ಇವನ್ ನಾವು ಮೊದಲಿಂದಾನು ಹೇಳ್ತಾ ಇದೀನಿ, ಸಪೋಸ್ ಸೀನಿಯರ್ ಅಡ್ವೊಕೇಟ್ ಇಟ್ಕೊಂಡು ಕ್ವಾಶಿಂಗ್ ಬೇಕಾದ್ರೂ ಮಾಡ್ಸೋಣ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಅದನ್ನ ಬಿಡಲ್ಲ. ಅದು ಯಾಕೆಂದ್ರೆ ಸ್ಟೂಡೆಂಟ್ಸ್ ಪರವಾಗಿರೋದ್ರಿಂದ ಈ ಗೌರ್ಮೆಂಟ್ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಅದನ್ನ ವಾಪಸ್ ತಗೊಂತೀನಿ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಸ್ಟೂಡೆಂಟ್ಸ್ ಮೇಲೆ ಇರೋಂಥ ಕೇಸಸ್ ವಾಪಸ್ ತಗೊಂತೀನಿ ಗೌರ್ಮೆಂಟ್ ಹೇಳಿದೆ. ಎಲ್ಲರೂ ಅಂದ್ರೆ ಅದಕ್ಕೆ ಸಹಕರಿಸಿದಂತ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಈ ವಿಚಾರವಾಗಿ ಸ್ಟೂಡೆಂಟ್ಸ್ಗೂ ಅಷ್ಟೇ ಯಾವುದೇ ಒಂದು ಎಕ್ಸಾಮ್ಸ್, ಈಗ ಫಾರ್ ಎಕ್ಸಾಂಪಲ್ 24ನೇ ತಾರೀಕು ಎಕ್ಸಾಮ್ಸ್ ಇದೆ, UPSC ಆಗಿರ್ಬೋದು. ಒಂದು ಪೇಷನ್ಸ್ ಅಂದ್ರೆ ನೀವು ಎಕ್ಸಾಮ್ ಸೆಂಟರ್ ಅಲ್ಲಿ ಪ್ರಶ್ನೆ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರಿಗೆ ಕೆಲಸ 100% ಸಿಗಲ್ಲ. ಪ್ರತಿಯೊಂದಕ್ಕೂ ಏನೇ ತಪ್ಪಾಯ್ತು ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ಮಾಡ್ಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಬೇಕಾಗುತ್ತೆ. ಯಾಕೆ ನಾನು ಅವತ್ತು ಹೇಳಿದೆ, 12 ಜನ ಏನು ಕೇಸ್ ಹಾಕಿದ್ದಾರೆ ಅದು ಸ್ಟೂಡೆಂಟ್ಸ್ ಯಾರ್ದು ತಪ್ಪಿಲ್ಲ. ನಾನು ಅವತ್ತು ತಹಸೀಲ್ದಾರ್ ಮತ್ತೆ AC ಮೇಲೆ ಒಂದು FIR ಮಾಡೋಣ ಅಂತ ಹೇಳಿದೆ. ಬಟ್ ಸ್ಟೂಡೆಂಟ್ಸ್ ಬೇಡ ಅಂತ ಹೇಳಿದಕ್ಕೆ ಸುಮ್ಮನೆ ಆಗಿದ್ದು. ಮತ್ತೆ ಸರ್ಕಾರಕ್ಕೂ ನಾನು ಮನವಿ ಮಾಡ್ಕೊಂಡಿದ್ದೀನಿ, ಇಲ್ಲಿ ಸ್ಟೂಡೆಂಟ್ಸ್ ಪಾತ್ರ ಏನೂ ಇಲ್ಲ. ಎಲ್ಲ ಒಂದು ಅಧಿಕಾರಿಗಳದ್ದು ಮತ್ತೆ ಅಲ್ಲಿರೋಂಥ ಇನ್ವಿಜಿಲೇಟರ್ ಮತ್ತೆ ಏನು ಗೌರ್ಮೆಂಟ್ ಅದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಲ್ಲ ಅವಾಗ KPSC, ಆಕ್ಚುಲಿ KPSC ಮಿಸ್ಟೇಕ್ಸ್ ಇದು. ಹಂಗಾಗಿ ನಾನು ಈ ವಿಚಾರವಾಗಿ ಖಂಡಿಸ್ತೀನಿ. ಮತ್ತೆ ಸ್ಟೂಡೆಂಟ್ಸ್ ಯಾರಿಗೆ ಏನೇ ಇಶ್ಯೂಸ್ ಇದ್ರು ಅದನ್ನ ನಮಗೆ ತಿಳಿಸಿ. 100% ನಾವು ನಿಮ್ಮ ಪರವಾಗಿದ್ದೀವಿ. ಯಾವ್ದು ಒಬ್ಬರಿಗಿರ್ಲಿ, ಅದು 1 ಲಕ್ಷ ಜನಕ್ಕಿರ್ಲಿ ಸಮಸ್ಯೆ, ಅದನ್ನು ಬಗೆಹರಿಸೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.